ಸ್ನೇಹಿತರೆ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರ ಹಿಡಿಯಲು ಸಾಧ್ಯವೇ ಅಥವಾ ಬಲಿಷ್ಠ ವಿರೋಧ ಪಕ್ಷವಾಗಿ ಸರ್ಕಾರವನ್ನ ಪ್ರಶ್ನಿಸುವಲ್ಲಿ ಇವರು ಇನ್ನೂ ಕೂಡ ಎಡವುತ್ತಾ ಇದ್ದಾರಾ? ಇತ್ತೀಚೆಗೆ ರಾಹುಲ್ ಗಾಂಧಿಯವರ ರಾಜಕೀಯ ಶೈಲಿಯ ಬಗ್ಗೆ ದೊಡ್ಡದೊಂದು ಚರ್ಚೆ ಶುರುವಾಗಿದೆ. ಒಂದು ಕಡೆ ಸರ್ಕಾರವನ್ನ ಸ್ವಂತ ಶಕ್ತಿಯಿಂದ ಪ್ರಶ್ನೆ ಮಾಡ್ತಾ ಇಲ್ಲ, ಬೀದಿಗಿಳಿದು ಹೋರಾಟವನ್ನ ನಡೆಸ್ತಾ ಇಲ್ಲ. ಮತ್ತೊಂದು ಕಡೆ ದೇಶದಲ್ಲಿ ನಡೀತಾ ಇರುವ ಇತರೆ ಹೋರಾಟಗಳು ಮತ್ತು ಜನಸಾಮಾನ್ಯರ ಧ್ವನಿಗೂ ಕೂಡ ಇವರು ಕೈಜೋಡಿಸ್ತಾ ಇಲ್ಲ, ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈ ರೀತಿಯ ಟೀಕೆಗಳಲ್ಲಿ ಎಷ್ಟು ನಿಜವಿದೆ? ಒಬ್ಬ ಪ್ರಮುಖ ವಿಪಕ್ಷ ನಾಯಕನಾಗಿ ಇವರು ಎಲ್ಲಿ ಎಡವುತ್ತಾ ಇದ್ದಾರೆ? ಇದೇ ರೀತಿ ಮುಂದುವರೆದ್ರೆ ಮುಂಬರುವ ಚುನಾವಣೆಗಳಲ್ಲಿ ಗೆಲುವು ಸಾಧಿಸುವುದು ನಿಜಕ್ಕೂ ಕಷ್ಟಕರವೇ? ಇವರ ಬಗ್ಗೆ ರಾಜಕೀಯ ಪಂಡಿತರು ಹೇಳ್ತಾ ಇರೋದಾದ್ರೂ ಏನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿಯವರ ಆಯ್ಕೆಯು ಭಾರತೀಯ ಸಂಸದೀಯ ರಾಜಕೀಯದಲ್ಲಿ ಒಂದು ಪ್ರಮುಖ ನವಯುಗಕ್ಕೆ ನಾಂದಿ ಹಾಡಿತು. 2024ರ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು 99 ಸ್ಥಾನಗಳನ್ನು ಗಳಿಸಿ INDIA ಮೈತ್ರಿಕೂಟದ ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಒಳಗೆ ಮತ್ತು ಹೊರಗೆ ಬಲವಾದ ಆಡಳಿತ ವಿರೋಧಿ ಧ್ವನಿಯನ್ನ ರೂಪಿಸುವ ಜವಾಬ್ದಾರಿ ಇವರ ಮೇಲಿತ್ತು. ಆದರೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು, ಜಂತರ್ ಮಂತರ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ನಿವಾಸದ ಮುಂಭಾಗ ನಡೆದ ಭಾರೀ ಧರಣಿ ಪ್ರತಿಭಟನೆಗಳು, ಸಂಸದೀಯ ಕಲಾಪಗಳ ಸ್ತಂಭನ ಮತ್ತು ಚುನಾವಣಾ ಆಯೋಗದಂತಹ ರಾಜಕೀಯ ವ್ಯವಸ್ಥೆಗಳ ಮೇಲಿನ ದಾಳಿಗಳ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿಯವರ ನಾಯಕತ್ವ ಶೈಲಿಯ ಕುರಿತು ರಾಜಕೀಯ ಅಂಗಳದಲ್ಲಿ ವ್ಯಾಪಕ ಚರ್ಚೆ ಪ್ರಾರಂಭವಾಗಿದೆ. ಈ ಚರ್ಚೆಯ ಮೂಲ ಏನು ಅಂದ್ರೆ, ವಿರೋಧ ಪಕ್ಷದ ನಾಯಕರು ಸರ್ಕಾರದ ವಿರುದ್ಧ ಸ್ವತಂತ್ರ ಹಾಗೂ ಸುಸ್ಥಿರವಾದ ತಳಮಟ್ಟದ ಹೋರಾಟವನ್ನ ಕಟ್ಟುವಲ್ಲಿ ವಿಫಲರಾಗುತ್ತಿದ್ದಾರೆ ಮತ್ತು ಸಮಾಜದಲ್ಲಿ ಸ್ವಯಂ ಪ್ರೇರಿತವಾಗಿ ಹೊರಹೊಮ್ಮುವ ಯುವ ಜನರ ಅಥವಾ ವಿದ್ಯಾರ್ಥಿಗಳ ಹೋರಾಟವನ್ನ, ಚಳುವಳಿಗಳನ್ನ ತಮ್ಮ ತಕ್ಷಣದ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ತಾ ಇದ್ದಾರೆ ಎಂಬ ಚರ್ಚೆ ಶುರುವಾಗಿದೆ. ಸ್ನೇಹಿತರೆ, ರಾಹುಲ್ ಗಾಂಧಿಯವರ ರಾಜಕೀಯ ಶೈಲಿಯನ್ನು ವಿಶ್ಲೇಷಿಸಿದಾಗ ಇವರು ಸ್ವಯಂ ಪ್ರೇರಿತವಾಗಿ ಪಕ್ಷದ ಬ್ಯಾನರ್ ಅಡಿಯಲ್ಲಿ ಸತತ ಹಾಗೂ ದೀರ್ಘಕಾಲೀನ ಹೋರಾಟಗಳನ್ನು ಕಟ್ಟುವ ಬದಲು ಇತರೆ ಆಂದೋಲನಗಳನ್ನು ಸೃಷ್ಟಿಸುವ ತೀವ್ರತೆಯ ಮೇಲೆ ಸವಾರಿ ಮಾಡಲು ಯತ್ನಿಸಿದ್ದಾರೆ ಎಂಬ ವಿಮರ್ಶೆ ವ್ಯಾಪಕವಾಗುತ್ತದೆ. ಇತ್ತೀಚೆಗೆ ದೇಶದಾದ್ಯಂತ ನಡೆದಂತಹ ದೊಡ್ಡ ಹೋರಾಟದ ವಿವಾದದಲ್ಲಿ ವಿದ್ಯಾರ್ಥಿಗಳ ಸಂಘಟನೆಗಳು ಜಂತರ್ ಮಂತರ್ನಲ್ಲಿ ಪ್ರಾರಂಭಿಸಿದ ಸ್ವತಂತ್ರ ಚಳುವಳಿಯನ್ನ ಕಾಂಗ್ರೆಸ್ ನಾಯಕತ್ವವು ನಿರ್ವಹಿಸಿದ ವಿಧಾನ ಇದಕ್ಕೆ ಸಾಕ್ಷಿಯಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಗರಿಕ ಸಮೂಹದ ಆಕ್ರೋಶಕ್ಕೆ ವಿರೋಧ ಪಕ್ಷಗಳು ಧ್ವನಿಯಾಗುವುದು ಸಹಜ ಪ್ರಕ್ರಿಯೆಯಾಗಿದ್ದರೂ ರಾಹುಲ್ ಗಾಂಧಿಯವರು ಪ್ರಧಾನಿಯವರ ನಿವಾಸದ ಮುಂದೆ ಧರಣಿ ನಡೆಸಿ ಪೊಲೀಸ್ ಬಲ ಪ್ರಯೋಗದ ವೇಳೆ ಗಾಯಗೊಂಡು ಬಂಧನಕ್ಕೊಳಗಾಗಿದ್ದು ಚಳುವಳಿಯ ಮೂಲ ಉದ್ದೇಶಕ್ಕಿಂತ ಇವರ ವೈಯಕ್ತಿಕ ಪ್ರತಿಭಟನಾತ್ಮಕ ಪ್ರತಿಮೆಗೆ ಹೆಚ್ಚಿನ ಪ್ರಚಾರ ದೊರೆಯುವಂತೆ ಮಾಡಿತು. ಇದರೊಂದಿಗೆ ವಿರೋಧ ಪಕ್ಷಗಳ ಮೈತ್ರಿಕೂಟದ ಆಂತರಿಕ ಭಿನ್ನಾಭಿಪ್ರಾಯಗಳು ಕೂಡ ಈ ಪ್ರಕ್ರಿಯೆಯಲ್ಲಿ ಬಹಿರಂಗಗೊಂಡಿವೆ. ಆಮ್ ಆದ್ಮಿ ಪಾರ್ಟಿಯ ಸಂಸದ ಸಂಜಯ್ ಸಿಂಗ್ ಅವರಂತಹ ನಾಯಕರು CJP ನೇತೃತ್ವದ ನೈಜ ವಿದ್ಯಾರ್ಥಿ ಹೋರಾಟದ ತೀವ್ರತೆಯನ್ನ ತಗ್ಗಿಸಲು ಮತ್ತು ಹೋರಾಟದ ಶ್ರೇಯಸ್ಸನ್ನ, ಕ್ರೆಡಿಟ್ ಅನ್ನ ತಮ್ಮದಾಗಿಸಿಕೊಳ್ಳುವುದಕ್ಕೆ ಪ್ರಧಾನಿ ನಿವಾಸದ ಮುಂದೆ ಕಾಂಗ್ರೆಸ್ ಧರಣಿಯ ನಾಟಕವಾಡಿದೆ ಎಂದು ಬಹಿರಂಗವಾಗಿ ಆರೋಪಿಸಿದರು. ಇದರಿಂದಾಗಿ ವಿರೋಧ ಪಕ್ಷಗಳು ಯುವಜನರ ಭವಿಷ್ಯಕ್ಕಿಂತ ಹೆಚ್ಚಾಗಿ ತಮ್ಮ ರಾಜಕೀಯ ಅಸ್ತಿತ್ವ ಮತ್ತು ಶ್ರೇಯಸ್ಸಿನ ಜಟಾಪಟಿಯಲ್ಲಿ ನಿರಂತರವಾಗಿವೆ ಎಂಬ ನಿರೂಪಣೆ ಸಾರ್ವಜನಿಕವಾಗಿ ರವಾನೆಯಾಯಿತು. ರಾಹುಲ್ ಗಾಂಧಿಯವರು ತಳಮಟ್ಟದಲ್ಲಿ ತಾವೇ ಸ್ವಂತವಾಗಿ ಸುಸ್ಥಿರ ಸಾರ್ವಜನಿಕ ಚಳುವಳಿಗಳನ್ನು ನಿರ್ಮಿಸುವಲ್ಲಿ ನಿರಂತರ ವಿಫಲರಾಗ್ತಾ ಇದ್ದಾರೆ. ಜೊತೆಗೆ ಸಂದರ್ಭಗಳನ್ನು ಅಂದರೆ ಬೇರೆ ಹೋರಾಟಗಳನ್ನು ರಾಜಕೀಯ ಅಸ್ತ್ರಗಳಾಗಿ ಬಳಸಿಕೊಳ್ತಾ ಇದ್ದಾರೆ ಎಂಬ ಚರ್ಚೆ ಶುರುವಾಯಿತು. ಇನ್ನು ಸ್ನೇಹಿತರೆ, ವಿರೋಧ ಪಕ್ಷದ ನಾಯಕನ ಅಧಿಕೃತ ಹುದ್ದೆಯು ಸಂಸತ್ತಿನ ಒಳಗೆ ಆಡಳಿತ ಸರ್ಕಾರವನ್ನ ಶಾಸನಾತ್ಮಕವಾಗಿ ಹಾಗೂ ತರ್ಕಬದ್ಧವಾಗಿ ಕಟ್ಟಿಹಾಕುವ ಅಪಾರ ರಾಜಕೀಯ ಶಕ್ತಿಯನ್ನು ಒದಗಿಸುತ್ತದೆ. ಆದರೆ ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಸಂಸದೀಯ ವೇದಿಕೆಯನ್ನು ನೀತಿ ನಿರೂಪಣೆಯ ಚರ್ಚೆಗಿಂತ ಹೆಚ್ಚಾಗಿ ಗದ್ದಲ ಮತ್ತು ಅಧಿವೇಶನ ಸ್ಥಗಿತಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ ಎಂಬ ದೂರುಗಳಿವೆ. ಸರ್ಕಾರವು ಪರೀಕ್ಷಾ ಅಕ್ರಮಗಳನ್ನು ತಡೆಯಲು ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ವಿಧೇಯಕ 2026 ಲೋಕಸಭೆಯಲ್ಲಿ ಮಂಡಿಸಿ ಕಠಿಣ ಶಿಕ್ಷೆ ಹಾಗೂ ತನಿಖಾ ವ್ಯವಸ್ಥೆಯನ್ನ ಜಾರಿಗೆ ತರಲು ಮುಂದಾದಾಗ ವಿರೋಧ ಪಕ್ಷಗಳು ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿ ತಿದ್ದುಪಡಿಗಳನ್ನು ತರುವ ಬದಲು ಸಚಿವರ ರಾಜೀನಾಮೆಗೆ ಪಟ್ಟು ಹಿಡಿದು ಕಲಾಪಕ್ಕೆ ಅಡ್ಡಿಪಡಿಸಿದ್ವು. ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರ ಪ್ರಕಾರ ಪ್ರಾರಂಭದಲ್ಲಿ ಸಂಸತ್ತಿನಲ್ಲಿ ಚರ್ಚೆಗೆ ಒಪ್ಪಿಕೊಂಡಿದ್ದ ರಾಹುಲ್ ಗಾಂಧಿಯವರು ನಂತರ ತಮ್ಮ ನಿಲುವನ್ನ
ಬದಲಿಸಿ ಸಚಿವರ ರಾಜೀನಾಮೆಗೆ ಪಟ್ಟು ಹಿಡಿದದ್ದು ಇವರ ರಾಜಕೀಯ ಅಸ್ಥಿರತೆಯನ್ನು ತೋರಿಸುತ್ತದೆ. ಇದರಿಂದಾಗಿ ವಿರೋಧ ಪಕ್ಷವು ಸಮಸ್ಯೆಗಳ ಪರಿಹಾರಕ್ಕಲ್ಲ, ಕೇವಲ ಗೊಂದಲವನ್ನು ಸೃಷ್ಟಿಸಲು ಯತ್ನಿಸ್ತಾ ಇದೆ ಎಂದು ಸರ್ಕಾರವು ಸಾರ್ವಜನಿಕ ನಿರೂಪಣೆ ನಿರ್ಮಿಸಲು ಸುಲಭವಾಯಿತು. ಇನ್ನು ಸಂಸದೀಯ ನಡವಳಿಕೆಗಳ ಹೊರತಾಗಿ ರಾಜಕೀಯ ಮಟ್ಟದಲ್ಲಿ ಆಧಾರರಹಿತ ಆರೋಪಗಳನ್ನು ಮಾಡುವುದು ನಾಯಕತ್ವದ ವಿಶ್ವಾಸಾರ್ಹತೆಯನ್ನ ಮತ್ತಷ್ಟು ಕುಗ್ಗಿಸುತ್ತಿದೆ. ಭಾರತೀಯ ಚುನಾವಣಾ ಆಯೋಗದ ವಿರುದ್ಧ ಓಟ್ ಚೋರಿ, ಚುನಾವಣಾ ಕಳುವು ಆರೋಪಗಳನ್ನು ಕಟು ಭಾಷೆಯಲ್ಲಿ ಮಾಡಿದ ರಾಹುಲ್ ಗಾಂಧಿಯವರು ಸೂಕ್ತ ಆಧಾರ ಅಥವಾ ಪ್ರಮಾಣ ಪತ್ರದ ಅಫಿಡವಿಟ್ ಮೂಲಕ ನ್ಯಾಯಾಲಯ ಅಥವಾ ಆಯೋಗಕ್ಕೆ ಅಧಿಕೃತ ದೂರನ್ನು ಸಲ್ಲಿಸಲು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇನ್ನು ಸ್ನೇಹಿತರೆ, ರಾಹುಲ್ ಗಾಂಧಿಯವರ ಕಾರ್ಯತಂತ್ರವು ಕಾಂಗ್ರೆಸ್ ಪಕ್ಷದ ಚುನಾವಣಾ ಭವಿಷ್ಯದ ಮೇಲೆ ಗಂಭೀರ ಪ್ರಭಾವವನ್ನು ಬೀರ್ತಾ ಇದೆ. ಇಂಡಿಯಾ ಟುಡೇ, ಮೂಡ್ ಆಫ್ ದಿ ನೇಷನ್ ನಂತಹ ಇತ್ತೀಚಿನ ಸಮೀಕ್ಷೆಗಳು ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿಯವರ ಕಾರ್ಯಕ್ಷಮತೆಯ ಬಗ್ಗೆ ಮಿಕ್ಸ್ಡ್ ಒಪಿನಿಯನ್ ಅನ್ನ ತೋರಿಸ್ತಾ ಇದೆ. ಒಂದು ರೀತಿಯಲ್ಲಿ ಕೇವಲ ಸರ್ಕಾರದ ವಿರೋಧಿ ಅಲೆಯನ್ನ ಮಾತ್ರ ನಂಬಿ ಚುನಾವಣೆಯನ್ನ ಗೆಲ್ಲುವುದು ಅಸಾಧ್ಯ ಎಂಬುದು ಆಧುನಿಕ ಭಾರತೀಯ ರಾಜಕೀಯದ ವಾಸ್ತವವಾಗಿದೆ. ಮೊದಲನೆಯದಾಗಿ, ಘಟನಾಧಾರಿತ ಆಕ್ರೋಶಗಳನ್ನು ಬೂತ್ ಮಟ್ಟದ ಸಂಘಟನಾತ್ಮಕ ಶಕ್ತಿಯಾಗಿ ಪರಿವರ್ತಿಸುವ ವ್ಯವಸ್ಥೆ ಕಾಂಗ್ರೆಸ್ನಲ್ಲಿ ಕೊರತೆಯಾಗಿದೆ. ರಾಹುಲ್ ಗಾಂಧಿಯವರು ಸ್ವಭಾವತಃ ಒಬ್ಬ ಆಂದೋಲನಕಾರಿ ಶೈಲಿಯವರಾಗಿದ್ದು, ತಮ್ಮದೇ ಪಕ್ಷ ಆಡಳಿತದಲ್ಲಿದ್ದಾಗಲೂ ಕ್ರಾಂತಿಕಾರಿ ಧೋರಣೆಗಳನ್ನು ತಗೊಳ್ತಾ ಇದ್ರು. ಆದರೆ ಚುನಾವಣಾ ಗೆಲುವಿಗೆ ಆಂದೋಲನಗಳ ಜೊತೆಗೆ ನಿರಂತರ ಪಕ್ಷ ಸಂಘಟನೆ, ಮತದಾರರ ಪಟ್ಟಿ ನಿರ್ವಹಣೆ ಮತ್ತು ಸ್ಥಳೀಯ ನಾಯಕರನ್ನ ಬೆಳೆಸುವ ತಾಳ್ಮೆ ಅತ್ಯಗತ್ಯವಾಗಿದೆ. ಇನ್ನು ಎರಡನೆಯದಾಗಿ, ಕೇವಲ ನೆಗೆಟಿವ್ ವಿಮರ್ಶೆಗಳ ಬದಲು ಪರ್ಯಾಯ ಆಡಳಿತ ಮಾದರಿಯನ್ನ ಜನರೆದುರು ಇಡಲು ಕಾಂಗ್ರೆಸ್ ವಿಫಲವಾಗ್ತಾ ಇದೆ. ಜಾತಿ ಸಮೀಕ್ಷೆ ಹಾಗೂ ಉಚಿತ ಯೋಜನೆಗಳ ಗ್ಯಾರಂಟಿ ಕಾರ್ಡ್ ನಿರೂಪಣೆಗಳು ಚುನಾವಣೆಯಲ್ಲಿ ಸಂಪೂರ್ಣ ಫಲವನ್ನ ನೀಡ್ತಾ ಇಲ್ಲ. ಗ್ಯಾರಂಟಿ ಕಾರ್ಡ್ಗಳ ಈಡೇರಿಕೆಯಲ್ಲಿ ಎದುರಾದ ಗೊಂದಲಗಳು ಪಕ್ಷದ ವಿಶ್ವಾಸಾರ್ಹತೆಗೆ ಧಕ್ಕೆ ತಂದಿದೆ. ಇದಲ್ಲದೆ ಅಗ್ನಿಪಥ್ ಯೋಜನೆಯ ಕುರಿತು ಸಂಸತ್ತಿನಲ್ಲಿ ಮಂಡಿಸಿದ ಅಪೂರ್ಣ ಮಾಹಿತಿ ಮತ್ತು ನಂತರದ ಹಿನ್ನಡೆಗಳು ಇವರ ಅಭ್ಯಾಸಿಕ ನಿಲುವನ್ನ ಪ್ರಶ್ನಿಸುವಂತೆ ಮಾಡಿದೆ. ಮೂರನೆಯದಾಗಿ, ಮೈತ್ರಿಕೂಟದ ಒಳಗಿನ ಸಾಮರಸ್ಯದ ಕೊರತೆಯು ಚುನಾವಣಾ ಫಲಿತಾಂಶದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತದೆ. ಶ್ರೇಯಸ್ಸಿನ ಜಟಾಪಟಿ ಮತ್ತು ಪ್ರಾದೇಶಿಕ ನಾಯಕತ್ವವನ್ನು ಕಡೆಗಣಿಸುವ ಧೋರಣೆಯು INDIA ಒಕ್ಕೂಟದ ಮತಗಳ ವಿಭಜನೆಗೆ ಕಾರಣವಾಗಿ ಅಂತಿಮವಾಗಿ ಆಡಳಿತ ಪಕ್ಷ ಬಿಜೆಪಿಗೆ ಲಾಭದಾಯಕವಾಗುತ್ತದೆ. ಒಟ್ಟಾರೆಯಾಗಿ ಸಂಸತ್ತಿನಲ್ಲಿ ಅಧಿಕೃತ ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿಯವರ ಉಪಸ್ಥಿತಿಯು ಸಾರ್ವಜನಿಕ ವಿಚಾರಗಳಿಗೆ ಧ್ವನಿಯಾಗಲು ಹೊಸ ವೇದಿಕೆಯನ್ನು ಒದಗಿಸಿದೆಯಾದರೂ ಇವರ ಕಾರ್ಯತಂತ್ರದ ವೈಫಲ್ಯಗಳು ಎದ್ದು ಕಾಣ್ತಾ ಇವೆ. ಸ್ವಂತವಾಗಿ ಬಲವಾದ ತಳಮಟ್ಟದ ಚಳುವಳಿಗಳನ್ನು ರೂಪಿಸದೆ ಇತರೆ ಹೋರಾಟಗಳನ್ನು ತಾತ್ಕಾಲಿಕವಾಗಿ ಟೆಂಪ್ರವರಿಯಾಗಿ ಬಳಸಿಕೊಳ್ಳುವ ಧೋರಣೆ, ಸಂಸದೀಯ ಚರ್ಚೆಗಳನ್ನು ಬಹಿಷ್ಕರಿಸುವ ಶೈಲಿ ಮತ್ತು ರಾಜಕೀಯ ಸಂಸ್ಥೆಗಳ ಮೇಲಿನ ಆಧಾರರಹಿತ ವಾಗ್ದಾಳಿಗಳು ಮಧ್ಯಮ ವರ್ಗದ ಹಾಗೂ ಪ್ರಬುದ್ಧ ಮತದಾರರನ್ನ ತಲುಪುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಇನ್ನು ಸ್ನೇಹಿತರೆ, ನಿಮ್ಮ ಪ್ರಕಾರ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಆಗ್ಬೇಕಾ ಬೇಡವಾ ಅನ್ನೋದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್